ರಾಜಣ್ಣ ಹಿಟ್ ಅಂಡ್ ರನ್. ಸಿಎಂ ವರ್ಸಸ್ ಶಿವಕುಮಾರ್ ಮತ್ತೊಂದು ಕ್ರಾಂತಿ. ಕಾಣೆಯಾಗಿದ್ದ ಮಾಜಿ ಮಂತ್ರಿ ರಾಜಣ್ಣ ಮತ್ತೆ ಸುದ್ದಿಯಲ್ಲಿ. ರಾಜಣ್ಣ ಡಿಕೆ ವಿರುದ್ಧ ಆರೋಪ ಮಾಡಿ ದಾಖಲೆ ನೀಡಿದ್ದಾರೆ. ಈಗ ಮತ್ತೊಮ್ಮೆ ಕ್ರಾಂತಿ ಬಗ್ಗೆ ಬಾಂಬ್ ಸಿಡಿಸಿದ KN ರಾಜಣ್ಣ. ಲೇಡೀಸ್ ಅಂಡ್ ಜೆಂಟಲ್ಮನ್, ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಕಿಚ್ಚಿಗೆ ರಾಜಣ್ಣ ಮತ್ತೆ ತುಪ್ಪ ಸುರಿದಿದ್ದಾರೆ. ಕಾಂಗ್ರೆಸ್ನ ಅದೃಶ್ಯ ಮತದಾರರು ಮತ್ತು ರಾಜಕಾರಣದ ವಿಷಯದ ಬಗ್ಗೆ ರಾಜಣ್ಣ ಬಾಯ್ಬಿಟ್ಟಿದ್ದಾರೆ. ಸೈಲೆಂಟ್ ಆಗಿದ್ದ KN ರಾಜಣ್ಣ ಏಕಾಏಕಿ ನಿದ್ದೆಯಿಂದ ಎದ್ದು ಹೇಳಿಕೆ ಕೊಟ್ಟಿದ್ಯಾಕೆ? ರಾಜಣ್ಣ ಮಾತುಗಳು ರಾಜಕೀಯ ಸ್ಫೋಟಕ್ಕೆ ಕಾರಣವಾಗಿದ್ದಾದ್ರೂ ಯಾಕೆ? ವೆಲ್ಕಮ್ ಟು ವಾಂಟೆಡ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ರಾಜಕೀಯ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುವಂತಹ ಅಂಕಿ ಸಂಖ್ಯೆಗಳ ಆಟ ಅಲ್ಲ. ಅದು ಜನಸಾಮಾನ್ಯರ ಅಂತರಾಳದಲ್ಲಿ ಅಡಗಿರುವಂತಹ ಭಾವನೆಗಳ ಪ್ರತಿಫಲನ. ರಾಜ್ಯ ರಾಜಕಾರಣದ ಪಳಗಿದ್ದ ಕುದುರೆ, ನೇರ ನಡೆ ನುಡಿಯ ಮುತ್ಸದ್ದಿ KN ರಾಜಣ್ಣ ಅವರು ಇತ್ತೀಚೆಗೆ ಬಿಚ್ಚಿಟ್ಟಂತಹ ರಾಜಕೀಯ ಒಳಸುಳಿವುಗಳು ಈಗ ರಾಜ್ಯದಾದ್ಯಂತ ಸಂಚಲನವನ್ನ ಮೂಡಿಸಿದೆ. ಸಮೀಕ್ಷೆಗಳು ಕಣ್ಣಿಗೆ ಬೀಳದಂತಹ ಅದೃಶ್ಯ ಮತದಾರರು ಮತ್ತು ಅಧಿಕಾರ ಅನ್ನುವಂತಹ ವಿಷಯದ ಬಗ್ಗೆ ಅವರು ನೀಡಿರುವಂತಹ ಮಾರ್ಮಿಕ ವಿಶ್ಲೇಷಣೆ ರಾಜಕೀಯ ವಲಯದಲ್ಲಿ ಹೊಸ ಭಾಷ್ಯವನ್ನು ಬರೆದಿದೆ. ಚುನಾವಣಾ ವಿಶ್ಲೇಷಕರು ಮತ್ತು ಅಂಕಿ ಅಂಶಗಳ ತಜ್ಞರು ಸಾಮಾನ್ಯವಾಗಿ ಮತಗಟ್ಟೆಯ ಹೊರಗೆ ಅಬ್ಬರಿಸುವಂತಹವರನ್ನ ಕಂಡು ಫಲಿತಾಂಶವನ್ನ ನಿರ್ಧಾರ ಮಾಡ್ತಾರೆ. ಆದರೆ ರಾಜಣ್ಣ ಅವರು ಉಲ್ಲೇಖಿಸುವಂತಹ ಅದೃಶ್ಯ ಮತದಾರರ ವರ್ಗವೇ ಬೇರೆಯದು. ಇವರು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು, ಹಾಗೆ ತಳಮಟ್ಟದ ಬಡವರು. ಈ ವರ್ಗವು ಸದ್ದಿಲ್ಲದೆ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿದೆ ಅನ್ನುವಂಥದ್ದು ಅವರ ದೃಢ ವಿಶ್ವಾಸ. ರಾಜಕೀಯದಲ್ಲಿ ಉಪಕಾರ ಸ್ಮರಣೆ ಇನ್ನೂ ಜೀವಂತವಾಗಿದೆ ಅಂತ ರಾಜಕಾರಣಿಗಳು ಹೇಳ್ತಾರೆ. ರಾಜಕೀಯ ಪಕ್ಷಗಳು ಚುನಾವಣಾ ಪೂರ್ವದಲ್ಲಿ ನೀಡಿದಂತಹ ಭರವಸೆಗಳನ್ನ ಕೇವಲ ಕಾಗದದ ಮೇಲೆ ಉಳಿಸದೆ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ್ರೆ ಫಲಿತಾಂಶ ಸಿಗಬಹುದು. ಗ್ಯಾರಂಟಿ ಶಕ್ತಿಯೇ ಮುಂಬರುವ ಉಪಚುನಾವಣೆಗಳಿಗೆ ಪಕ್ಷಗಳಿಗೆ ಶ್ರೀರಕ್ಷೆ ಆಗ್ತಾವಾ? ಸಿದ್ದರಾಮಯ್ಯ ಅವರ ನೇತೃತ್ವದ ಆಡಳಿತವು ಜನರ ಮನಸ್ಸಿನ ಆಳದಲ್ಲಿ ಬೇರೂರಿದೆ. ಇದೇ ತರ್ಕದ ಮೇಲೆ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸೋದು ಶತಸಿದ್ಧ ಅಂತ ರಾಜಣ್ಣ ಅವರು ರಾಜಕೀಯ ಭವಿಷ್ಯ ನುಡಿದಿದ್ದಾರೆ. ಪ್ರಜಾಪ್ರಭುತ್ವದ ಆತ್ಮ ಇರೋದೇ ಅಧಿಕಾರ ವಿಕೇಂದ್ರೀಕರಣದಲ್ಲಿ. ಆದರೆ ಇವತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳಿಲ್ಲದೆ ಕೇವಲ ಅಧಿಕಾರಿ ಶಾಹಿಯ ಮೂಲಕ ಆಡಳಿತ ನಡೆಸ್ತಾ ಇರೋದನ್ನ ರಾಜಣ್ಣ ತೀವ್ರವಾಗಿ ಖಂಡಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮಹಾನಗರ ಪಾಲಿಕೆಗಳವರೆಗೂ ಚುನಾಯಿತ ಪ್ರತಿನಿಧಿಗಳಿದ್ರೆ ಮಾತ್ರ ಆಡಳಿತಕ್ಕೆ ಒಂದು ಅರ್ಥ ಸಿಗುತ್ತೆ. ಕೇವಲ ಅಧಿಕಾರಿಗಳ ಮೂಲಕ ಸರ್ಕಾರ ನಡೆಸೋದು ಪ್ರಜಾಪ್ರಭುತ್ವದ ಆಶಯಕ್ಕೆ ಅದು ವಿರುದ್ಧವಾದದ್ದು. ಅಧಿಕಾರ ಮತ್ತು ಸ್ಥಾನಮಾನದ ಬಗ್ಗೆ ರಾಜಣ್ಣ ಅವರ ದೃಷ್ಟಿಕೋನ ಅತ್ಯಂತ ವಿಶಿಷ್ಟವಾದದ್ದು. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮಾತನಾಡುತ್ತಾ ಮಂತ್ರಿ ಸ್ಥಾನ ಬಂದ್ರೆ ಬರುತ್ತೆ, ಹೋದ್ರೆ ಹೋಗುತ್ತೆ ಅನ್ನುವಂತಹ ಅವರ ನಿರ್ಲಿಪ್ತ ಭಾವವು ಅವರ ರಾಜಕೀಯ ಪರಿಪಕ್ವತೆಯನ್ನು ತೋರಿಸುತ್ತೆ. ಅಧಿಕಾರವನ್ನ ಅವರು ವಿಷಕ್ಕೆ ಹೋಲಿಸಿರುವಂತಹ ರೀತಿ ಮಾರ್ಮಿಕವಾಗಿದೆ. ಪವರ್ ಇಸ್ ಪಾಯ್ಸನ್.
ಪಾಯ್ಸನ್ ಅನ್ನ ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಔಷಧಿನೂ ಕೂಡ ಮಾಡ್ಕೊಳ್ಬಹುದು. ಈಗ ಕ್ಯಾನ್ಸರ್ಗೆ ಪಾಯ್ಸನ್ ಇಂದಾನೆ ಔಷಧಿಯನ್ನ ಮಾಡುವುದು. ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗೆ ಹೇಗೆ ವಿಷವೇ ಔಷಧಿಯಾಗಬಲ್ಲದೋ ಹಾಗೆ ಅಧಿಕಾರ ಅನ್ನುವಂತಹ ವಿಷವನ್ನ ಸರಿಯಾದ ಪ್ರಮಾಣದಲ್ಲಿ ಜನ ಕಲ್ಯಾಣಕ್ಕಾಗಿ ಬಳಕೆ ಮಾಡಿಕೊಂಡ್ರೆ ಅದು ಸಮಾಜದ ಸಂಕಷ್ಟಗಳಿಗೆ ಮದ್ದಾಗಬಲ್ಲದು ಅನ್ನುವಂಥದ್ದು ಅವರ ತರ್ಕ. ಅದರ ಬಳಕೆ ಹೇಗಿರುತ್ತೆ ಅನ್ನುವಂಥದ್ರ ಮೇಲೆ ಸತ್ಪರಿಣಾಮ ಅಥವಾ ದುಷ್ಟ ಪರಿಣಾಮಗಳು ನಿರ್ಧಾರ ಆಗುತ್ತೆ. ಒಟ್ನಲ್ಲಿ ರಾಜ್ಯದ ರಾಜಕಾರಣದಲ್ಲಿ ರಾಜಣ್ಣ ಮತ್ತು ಶಿವಕುಮಾರ್ ನಡುವಿನ ಗುದ್ದಾಟ ಹಿಟ್ ಅಂಡ್ ರನ್ ಹಂತದಲ್ಲಿ ಇರುವಾಗಲೇ ರಾಜಣ್ಣ ಮತ್ತೆ ಸುದ್ದಿಯಲ್ಲಿದ್ದಾರೆ. ಮುಂದೆ ಮತ್ಯಾವ ಬಾಂಬನ್ನು ಸಿಡಿಸ್ತಾರೋ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಆನ್ ಹೆಡ್ಸ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಮತ್ತು ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.